ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸ್ಪೆಷಲಿ IPL ಸ್ಟಾರ್ಟ್ ಆಗಿದೆ, ಅಂದರೆ 2026 ಸ್ಟಾರ್ಟ್ ಆಗಿದೆ. ಈ ಒಂದು ಮ್ಯಾಚಸ್ನ ಸ್ಪೆಷಲಿ ಟಿ ವಿಯಲ್ಲಿ ಆಗಿರ್ಬೋದು ಅಥವಾ ಅಪ್ಲಿಕೇಶನ್ ಆಗಿರ್ಬೋದು, ಯಾವ ಥರ ಎಲ್ಲೆಲ್ಲಿ ಸ್ಟ್ರೀಮಿಂಗ್ನ ಮಾಡ್ತಾರೆ ಅಂತ ನಿಮಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಆಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನನಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಅಂದರೆ ನಿಮ್ಮ IPL ಮ್ಯಾಚ್ ಏನು ನೋಡ್ತಾ ಇದ್ದೀರಾ, ಇದ್ರ ಲೈವ್ ಸ್ಟ್ರೀಮಿಂಗ್ ಏನಿದೆ, ಎಲ್ಲೆಲ್ಲಿ ಅವೈಲೇಬಲ್ ಇದೆ, ಹಾಗೂ ಮತ್ತು ಪ್ರೀ ಸರ್ವಿಸ್ ಎಲ್ಲೆಲ್ಲೂ ಕೂಡ ಇದೆ ಅಂತ ಅದನ್ನು ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, IPL ತಕ್ಷಣ ನಮಗೆ ಸ್ಟಾರ್ಟ್ ಆಗೋದು ಅಂದರೆ ಇಲ್ಲಿ ನಮಗೆ ನೆನಪಾಗೋದು ಲೈವ್ TV ಕವರೇಜ್ ಮತ್ತು ಇಲ್ಲಿ ಲೈವ್ ಒಂದು ಬ್ರಾಡ್ಕಾಸ್ಟ್ ಅನ್ನೋದು ಇಲ್ಲಿ ನೆನಪಾಗುತ್ತೆ. ಅಂದರೆ ಸ್ಪೆಷಲಿ ಅದು ಮೊಬೈಲಲ್ಲಿ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಅಥವಾ ಇನ್ಬೋದು ಸ್ಮಾರ್ಟ್ ಟಿವಿಯಲ್ಲೂ ಕೂಡ ನೀವು ಇಲ್ಲಿ ಇದನ್ನು ನೋಡ್ಬೋದು. ಅಂದರೆ ಇದರಲ್ಲಿ ನಿಮಗೆ ಮ್ಯಾಚಲ್ಲಿ ನಿಮಗೆ ಬ್ರಾಡ್ಕಾಸ್ಟಿಂಗಲ್ಲಿ ನಿಮಗೆ ಮಲ್ಟಿಪಲ್ ರಿಲಿಜನ್ ಲ್ಯಾಂಗ್ವೇಜ್ ಕೂಡ ನೋಡೋದಕ್ಕೆ ಸಿಗ್ತವೆ. ಅಂದರೆ ಸ್ಪೆಷಲಿ ನಮ್ಮ ಕನ್ನಡದಲ್ಲಿ ಸಿಗ್ತವೆ, ತೆಲುಗು ಮತ್ತು ತಮಿಳಲ್ಲಿ ಸಿಗ್ತವೆ. ಅದರ ಜೊತೆಗೆ ಇಲ್ಲಿ ನಿಮಗೆ HD ಸ್ಟ್ರೀಮಿಂಗ್ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲ, ಇದರಲ್ಲಿ ನಿಮಗೆ ಎಕ್ಸ್ಪರ್ಟ್ ಕಾಮೆಂಟ್ರಿ ಕೂಡ ಕೇಳೋದಕ್ಕೆ ಸಿಗುತ್ತೆ. ಅಂದರೆ ಇದರಲ್ಲಿ ನೋಡ್ಬೋದು ಕೆಲವೊಂದು ಫನ್ನಿ ಆಗಿರ್ಬೋದು ಮತ್ತು ಕೆಲವೊಂದು ಎಕ್ಸ್ಪರ್ಟ್ ಕಾಮೆಂಟ್ರಿ ಅಂತ ಏನು ಕರಿತೀವಿ, ಅದರ ಸಂಬಂಧಪಟ್ಟಂಗೆ ಕೂಡ ಬರ್ತಾ ಇರುತ್ತೆ. ಅಷ್ಟೇ ಅಲ್ಲ, ಇದರಲ್ಲಿ ನಿಮಗೆ ವೇರಿಯಸ್ ಕ್ಯಾಮ್ರಾ ಆ್ಯಂಗಲ್ಸ್, ಅಂದರೆ ಇಲ್ಲಿ ನಿಮಗೆ ಡಿಫ್ರೆಂಟ್ ಆಗಿರುವಂಥ ಒಂದು ಕ್ಯಾಮ್ರಾ ಆ್ಯಂಗಲಲ್ಲೂ ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಅಂದರೆ ನೀವು ಟಿ ವಿಯಲ್ಲಿ ಆಗಿರ್ಬೋದು ಅಥವಾ ಮೊಬೈಲ್ ಅಪ್ಲಿಕೇಶನ್ಲೂ ಕೂಡ ನೀವು ಇಲ್ಲಿ ಇದನ್ನು ನೀವು ನೋಡಿರ್ಬೋದು. ಇನ್ನು ಈ ಸ್ಟ್ರೀಮಿಂಗ್ ಬಗ್ಗೆ ಹೇಳಬೇಕಂದ್ರೆ ಇದು ಟಿ ವಿಯಲ್ಲೂ ಕೂಡ ಅವೈಲೇಬಲ್ ಇದೆ, ಇನ್ನು ಸ್ಮಾರ್ಟ್ ಟಿವಿಯಲ್ಲೂ ಕೂಡ ಅವೈಲೇಬಲ್ ಇದೆ. ಅದರ ಜೊತೆಗೆ ಇಲ್ಲಿ ನೀವು ಮೊಬೈಲ್ ಮತ್ತು OPSಲ್ಲಿ ವೆಬ್ಸೈಟಲ್ಲೂ ಕೂಡ ನೀವು ಇಲ್ಲಿ ಈ ಒಂದು ಲೈವ್ ಸ್ಟ್ರೀಮಿಂಗ್ನ ನೀವು ಇಲ್ಲಿ ನೋಡ್ಬೋದು. ಅದರ ಜೊತೆಗೆ ಇಲ್ಲಿ ನಿಮಗೆ ಇಂಟರ್ನ್ಯಾಷನಲ್ ಸ್ಟ್ರೀಮಿಂಗ್ ಕೂಡ ಸಿಗ್ತಾ ಇರುತ್ತೆ. ಅಂದರೆ ನಿಮಗೆ ಒಂದು ವೇಳೆ ನೀವು ದುಬೈಯಲ್ಲಿ ಇದ್ದೀರಾ ಅಥವಾ ಹೊರದೇಶದಲ್ಲಿ ಇದ್ದೀರಾ ಅಂದರೆ ನೀವು ಅಲ್ಲಿ ಕೂತ್ಕೊಂಡು ನೀವು ಇಲ್ಲಿ IPL ಮ್ಯಾಚಸ್ನ ನೀವು ಇಲ್ಲಿ ನೋಡ್ಬೋದು. ಅದ್ರ ಜೊತೆಗೆ ಇಲ್ಲಿ ನಿಮಗೆ TV ಸಬ್ಸ್ಕ್ರಿಪ್ಷನ್ ನೋಡೋದ್ರೆ ನಿಮಗೆ ಸ್ಪೆಷಲಿ ಒಂದು DTH ಆಗಿರ್ಬೋದು ಅಥವಾ ಕೇಬಲ್ ಆಗಿರ್ಬೋದು ಅಂಥ ಒಂದು TV ಚಾನಲ್ಸಲ್ಲಿ ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಇನ್ನು ಸ್ಟಾರ್ಟಿಗೆ ನೋಡೋಣ ಮೊಬೈಲ್ ಅಪ್ಲಿಕೇಶನಲ್ಲಿ, ಅಂದರೆ ಸ್ಟ್ರೀಮಿಂಗ್ ಅಪ್ಲಿಕೇಶನಲ್ಲಿ. ಹೌದು, ಸ್ಟ್ರೀಮಿಂಗ್ ಅಪ್ಲಿಕೇಶನಲ್ಲಿ ನಿಮಗೆ ಜಿಯೋ ಹಾಟ್ಸ್ಟಾರ್ ಏನಿದೆ ಇಲ್ಲಿ ಒಂದು ಪ್ರೀ ಸ್ಟ್ರೀಮಿಂಗ್ ಏನಿದೆ ಕೊಡ್ತಾ ಇದೆ. ಮುಂಚೆ ಇದು ಸ್ಟಾರ್ಟಿಗೆ IPL ಸ್ಟಾರ್ಟ್ ಆದಾಗ ಇಲ್ಲಿ ನಿಮಗೆ ಕೆಲವೊಂದು ಮೆಂಬರ್ಶಿಪ್ನ ಕೇಳ್ತಾ ಇತ್ತು, ಬಟ್ ಆದರೆ ಈಗ ಕಂಪ್ಲೀಟಾಗಿ ಫ್ರೀಯಾಗಿ ಈ ಒಂದು ಸರ್ವಿಸ್ನ ಕೊಡ್ತಾ ಇದೆ. ಅದ್ರ ಜೊತೆಗೆ ಇಲ್ಲಿ ನಿಮಗೆ TV ಚಾನಲ್ಸಸ್ ನೋಡೋದಾದ್ರೆ ನಿಮಗೆ ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ಸ್ ಏನಿದೆ ಅಲ್ಲಿ ಕೂಡ ನಿಮಗೆ ಈ ಒಂದು ಫ್ರೀ ಸರ್ವಿಸ್ನ ನಿಮಗೆ ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಅದರ್ ಪ್ಲ್ಯಾಟ್ಫಾರ್ಮ್ಸ್ನ ನೋಡಿದ್ರೆ ನಿಮಗೆ ಇಲ್ಲಿ ಏರ್ಟೆಲ್ ಎಕ್ಸ್ಟ್ರೀಮಿಂಗ್ ಪ್ಲೇ ಆಗಿರ್ಬೋದು ಅಥವಾ 5PP TV ಆಗಿರ್ಬೋದು. ಸ್ಪೆಷಲಿ ಇದು ಒಂದು ಕೂಡ ಇಂಟರ್ನ್ಯಾಷನಲ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಒಂದು ಸ್ಪೆಸಿಫಿಕ್ ರೀಜನ್ಗೋಸ್ಕರ ಈ ಒಂದು ಅಪ್ಲಿಕೇಶನ್ನ ಮತ್ತು ಆ ಸರ್ವಿಸ್ನ ಇಲ್ಲಿ ಡೆವಲಪ್ನ ಮಾಡಿದ್ದಾರೆ. ಅದರ ಜೊತೆಗೆ ಇಲ್ಲಿ ನಿಮಗೆ ಒಂದು ಕಂಪ್ರೆಸಿವ್ ಕವರೇಜ್ನ ನೋಡೋದಾದ್ರೆ ನಿಮಗೆ ಒಂದು ಲೈವ್ ಆ್ಯಕ್ಷನ್ ಮತ್ತು ಹೈಲೈಟ್ಸ್ ಆಗಿರ್ಬೋದು ಅಥವಾ ಪ್ರೀ ಮ್ಯಾಚಸ್ ಮತ್ತು ಪೋಸ್ಟ್ ಮ್ಯಾಚಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಿಮಗೆ ಶೋ ಮತ್ತು ಇಲ್ಲಿ ಅವೈಲೇಬಲ್ ಇರುತ್ತೆ. ಇಲ್ಲಿ ಓನ್ಲಿ ಜಿಯೋ ಹಾಟ್ಸ್ಟಾರಲ್ಲಿ ನೀವು ಇದನ್ನು ಹೆಚ್ಚಿನ ಕೀ ಫೀಚರ್ಸ್ಗಾಗಿ ನೀವು ಈ ಅಪ್ಲಿಕೇಶನ್ನ ನೀವು ಇಲ್ಲಿ ಇನ್ಸ್ಟಾಲ್ ಮಾಡ್ಕೋಬಹುದು. ಅದ್ರ ಜೊತೆಗೆ ಇಂಟರ್ನ್ಯಾಷನಲ್ ಸ್ಟ್ರೀಮಿಂಗ್ ನೋಡಿದ್ರೆ ನಿಮಗೆ YUPP TV ಆಫರ್ ಆಗಿರ್ಬೋದು. ಈ ಒಂದು ಅಪ್ಲಿಕೇಶನಲ್ಲಿ ಸ್ಪೆಷಲಿ ಲೈವ್ ಸ್ಟ್ರೀಮಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇದೊಂದು ಇಂಟರ್ನ್ಯಾಷನಲ್ ಅಂತಲೇ ಹೇಳ್ಬೋದು. ಅಂದರೆ ಇನ್ಕ್ಲೂಡಿಂಗ್ ಯುರೋಪ್ ಮತ್ತು ಮಲೇಷ್ಯಾ ಮತ್ತು ಜಪಾನಲ್ಲಿ ಕೂಡ ಈ ಒಂದು ಸರ್ವಿಸ್ ಅನ್ನೋದು ಅವೈಲೇಬಲ್ ಇದೆ. ಅದರ ಜೊತೆಗೆ ಇನ್ನು TV ಕೇಬಲಲ್ಲಿ ಹೇಳೋದಾದರೆ ಸ್ಪೆಷಲಿ DTH ಅಲ್ಲಿ ಹೇಳೋದಾದರೆ ಇದರಲ್ಲಿ ಕೂಡ ನಿಮಗೆ ಈ ಒಂದು ಸರ್ವಿಸ್ ಏನಿದೆ ಸ್ಪೆಷಲಿ ಸ್ಟಾರ್ ಸ್ಪೋರ್ಟ್ಸಲ್ಲಿ ಈ ಒಂದು ಸರ್ವಿಸ್ ಮತ್ತು ಲೈವ್ IPL ಮ್ಯಾಚಸ್ನ ನೀವು ಇಲ್ಲಿ ನೋಡ್ಬೋದು. ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊಂಡಿದ್ದೀವಿ. ಸಂಬಂಧಪಟ್ಟು ಏನಾದರೂ ಡೌಟ್ಸ್ ಇದ್ದರೆ ಮರಿದೇ ಕಮೆಂಟ್ ಬಾಕ್ಸ್ ಇರ್ತೇವೆ ಸರ್, ಮಾತ್ರ ಮರಿಬೇಡಿ. ನಮಸ್ಕಾರ.